ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಂಡೇ. ಇವತ್ತು ಮಾರ್ನಿಂಗಿಂದ ಏನೆಲ್ಲ ಆಗಿದೆ ಅಂತ ಈ ವಿಡಿಯೋಲ್ಲಿ ನೋಡ್ಕೊಂಬನ್ನಿ. ಮತ್ತೆ ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ, ಓಕೆನಾ? ಬಾಯ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನಿವತ್ತು ಸಂಡೇ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಿದ್ದೀನಿ. ಏನಾದರೂ ಆಗಲಿ, ಸಂಡೇ ಆಗಲಿ ಮಂಡೇ ಆಗಲಿ, ಸೊ ದಿನ ಸ್ಟಾರ್ಟ್ ಆಗೋದೇ ಬ್ರೇಕ್ಫಾಸ್ಟಿಂದ ಅಲ್ವಾ. ಸೊ ನಾನಿಲ್ಲಿ ಪೂರಿ ಮಾಡ್ಕೊಳ್ಳೋಕ್ಕೆ ಪ್ರಿಪೇರ್ ಮಾಡ್ಕೊಳ್ತಿದ್ದೀನಿ. ಅದ್ರ ಜೊತೆ ಖೀರ್ ಮಾಡೋಣ ಅಂತ ಪ್ಲ್ಯಾನು. ಮತ್ತು ಸೊ ಅದು ಕಾಂಬಿನೇಷನ್ ಆಗಿ ಆಲೂಗಡ್ಡೆ ಪ್ಲಸ್ ಟೊಮೆಟೊ ಹಾಕಿ ಗ್ರೇವಿ ಥರ ಮಾಡ್ತಿದ್ದೀನಿ. ಸೊ ನಾನು ಆವಾಗಲೇ ಆಲೂಗಡ್ಡೆ ಎಲ್ಲ ಬೇಯಿಸ್ಕೊಂಡು ಸಪ್ರೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಜಸ್ಟು ಒಗ್ಗರಣೆ ಕೊಡ್ತೀನಿ. ಅದಕ್ಕೆ ನೀವು ಇಲ್ಲಿ ನೋಡುವಂತೆ ಸ್ಪೈಸಸ್ ಆ್ಯಡ್ ಮಾಡ್ತಿದ್ದೀನಿ. ದಾಲ್ಚಿನ್ನಿ, ಒಂಥರ ಸ್ಟಾರ್ ಅನೀಸು ಎಲ್ಲ ಆ್ಯಡ್ ಮಾಡಿ, ಈ ಸಣ್ಣದಾಗಿರೋ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಇದಕ್ಕೆ 2-3 ಟೊಮೆಟೊ ಸಣ್ಣದಾಗಿ ಚಾಪರಲ್ಲಿ ಚಾಪ್ ಮಾಡಿಕೊಂಡು ಅದನ್ನು ನಾನು ಹಾಕ್ಕೊಳ್ತಿದ್ದೀನಿ. ಸೊ ಗ್ರೇವಿ ಒಂಥರ ಟ್ಯಾಂಗಿ ಇದ್ದರೆ ಚೆನ್ನಾಗಿ ಅನಿಸುತ್ತೆ. ಈ ಟೈಪ್ ಬೇಡ ಅಂದರೆ ನಿಮಗೆ ಎಲ್ಲ ವೆಜಿಟೇಬಲ್ಸ್ ಹಾಕೂ ಮಾಡ್ಬೋದು, ಅದು ಒಂಥರ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಜಸ್ಟ್ ಆಲೂ ಟೊಮೆಟೊ ಅಷ್ಟೇ ಹಾಕಿ ಗ್ರೇವಿ ಮಾಡ್ಕೊಳ್ತಿದ್ದೀನಿ. ಟೊಮೆಟೊ ಹಾಕಿದ ಮೇಲೆ ಗ್ರೇವಿನ ನೀಟಾಗಿ ಎಣ್ಣೆ ಬಿಡೋ ತನಕ ಬೇಯಿಸ್ಕೋಬೇಕು. ಅಲ್ಲಿವರೆಗೂ ಮುಚ್ಚಿಡೋಣ. ನಾನಿಲ್ಲಿ ಖೀರ್ ಪ್ಲ್ಯಾನ್ ಮಾಡ್ತಿದ್ನಲ್ವ, ಅದಕ್ಕೋಸ್ಕರ ನಾನು ಕೋವಾ ಹಾಕಿದೆ. ಈ ಕ್ಯಾಶ್ಯೂ ಗ್ರೈಂಡ್ ಮಾಡಿ ಹಾಕೋಣ, ಅದು ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನು ಮೊದಲು ಮಾಡಿದ್ದೆ, ಅದಕ್ಕೆ ಈ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಅಟ್ ಲಾಸ್ಟ್ ಅದು ಒಂಥರ ಬೇರೆಯೇ ಡಿಸಾಸ್ಟರ್ ಆಗಿಬಿಡ್ತು. ಕ್ಯಾಶ್ಯೂ ಎಲ್ಲ ವೇಸ್ಟ್ ಆಗಿ ನನ್ನ ಖೀರೆಲ್ಲ ಒಡೆದೋಗ್ಬಿಡ್ತು. ಅದು ಏನಕ್ಕಂತ ಗೊತ್ತಾಗಲಿಲ್ಲ ನನಗೆ. ಹಾಕೋವರೆಗೂ ಕರೆಕ್ಟಾಗಿತ್ತು. ನಾನಿದು ಮಿಕ್ಸ್ಚರ್ ಹಾಕಿ ಲಾಸ್ಟಿಗೆ ಒಂದು ಸ್ವಲ್ಪ ಬ್ರೌನ್ ಶುಗರ್ ಆ್ಯಡ್ ಮಾಡಿದೆ. ಅಲ್ಲೇನೋ ಈಗ ಹಾಕುವಾಗೆಲ್ಲ ಕರೆಕ್ಟಾಗಿತ್ತು, ಆಮೇಲೆ ಏನಾಯಿತು ಅದೆಲ್ಲ ಒಡೆದು ಗಟ್ಟಿಯಾಗೋಯ್ತು. ಸೊ ನಾನು ಕ್ಯಾಶ್ಯೂ ಪೌಡ್ರ್ ಹಾಕಿದ್ನಲ್ಲ, ಅದನ್ನ ಇಲ್ಲಿ ಗಂಟು ಬಿಡೋವರೆಗೂ ಕೈಯಾಡಿಸ್ತಾ ಇದ್ದೀನಿ. ಅದು ಹೋಗುತ್ತೆ ಕುದ್ದಾದ್ಮೇಲೆ. ಇವಾಗೆಲ್ಲ ಕರೆಕ್ಟಾಗಿದೆ, ಒಡೆದೋಗಿಲ್ಲ. ಸೊ ಇಲ್ಲಿ ನೋಡಿ, ಹಾಲು ಕುದ್ದು ಇನ್ನೂ ಗಟ್ಟಿಯಾಗಿದೆ. ಕ್ಯಾಶ್ಯೂ ಪೌಡರ್ ಹಾಕಿದ್ವೆಲ್ಲ ಡಿಸಾಲ್ವ್ ಆಗಿದೆ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ. ಎಲ್ಲಿ ಮಿಸ್ಟೇಕ್ ಆಗಿತ್ತೋ ಗೊತ್ತಿಲ್ಲ. ನಾನು ಈ ಶುಗರ್ ಹಾಕಿದೆ 6 ಟೀ ಸ್ಪೂನ್ ಹಾಕಿ ಸ್ವಲ್ಪ ಕೈಯಾಡಿಸಿ ಆದಮೇಲೆ ನಾನು ಬಂದ್ ಮಾಡಿಬಿಟ್ಟೆ ಗ್ಯಾಸ್. ಆಮೇಲೆ ನೋಡಿದರೆ ಅದು ಒಡೆದೋಗ್ಬಿಟ್ಟಿತ್ತು. ನನಗಂತೂ ಫುಲ್ ಬೇಜಾರಾಯಿತು. ಅದು ನಾನು ಈ ವಿಡಿಯೋ ನೋಡ್ತಾ ಅಬ್ಸರ್ವ್ ಮಾಡ್ತಿದ್ದೀನಿ ಎಲ್ಲಿ ಮಿಸ್ಟೇಕ್ ಆಗಿದೆ ಅಂತ. ಅದು ಆ್ಯಕ್ಚುಲಿ ಶುಗರ್ ಹಾಕಿದ ಮೇಲೆ ಒಡೆದೋಗಿರೋದು. ಇಲ್ಲಿ ನಾನು ಹಾಲಿಗೆ ಖೀರಿಗೆ ಆ್ಯಕ್ಚುಲಿ ಕ್ಯಾಶ್ಯೂ ಆ್ಯಡ್ ಮಾಡ್ತಿದ್ದೀನಿ ತುಪ್ಪದಲ್ಲಿ. ಫ್ರೈ ಮಾಡಿದರೆ ಕ್ರಂಚಿ ಆಗಿರುತ್ತೆ ಅಂತ. ಯಾವಾಗ ಫ್ರೈ ಮಾಡಿ ನಾನು ಅದಕ್ಕೆ ಹಾಕಬೇಕಾದ್ರೆ ಗೊತ್ತಾಯಿತು ಆ ಹಾಲು ಫುಲ್ಲು ಒಡೆದೋಗಿ ಗಟ್ಟಿಯಾಗಿಬಿಟ್ಟಿತ್ತು.
ನೋಡಿಲ್ಲಿ ಫುಲ್ ವೇಸ್ಟ್ ಯಾವ ಥರ ಗಟ್ಟಿಯಾಗಿಬಿಟ್ಟಿದೆ ಅಂತ. ಅದು ಒಂಥರ ಪಾಯಸ ಥರ ಆಗಿಬಿಟ್ಟಿದೆ ಕೀರು. ಫುಲ್ ವೇಸ್ಟ್ ಆಯಿತು, ಬೇಜಾರಾಯಿತು. ಅಷ್ಟೆಲ್ಲ ಮಾಡಿ ಬೆಳಿಗ್ಗೆ ಅದು ಸಂಡೇ ಮಾರ್ನಿಂಗು. ಸೊ ನಾನಿಲ್ಲಿ ಚಪಾತಿ ಹಿಟ್ಟು ಕಲಿಸ್ಕೊಂಡು ಇಟ್ಕೊಂಡಿದ್ದೆ. ಅದು ಒಂದು ಸ್ವಲ್ಪ ರವೆ ಹಾಕಿ ಕಲಿಸಿದ್ದೆ ಗಟ್ಟಿಯಾಗಿ. ಸೊ ಒಂದು ಸ್ವಲ್ಪ ಪೂರಿ ಕ್ರಿಸ್ಪಿಯಾಗಿ ಬರಲಿ ಅಂತ. ಇಲ್ಲಿ ನೋಡಿ ಸ್ವಲ್ಪ ಎಣ್ಣೆಯಲ್ಲಿ ಯಾವ ರೀತಿ ಪೂರಿ ಮಾಡ್ಬೋದಂತ ತೋರಿಸಿದ್ದೀನಿ ಇಲ್ಲಿ. ಅದಕ್ಕೋಸ್ಕರ ನೀವು ದಪ್ಪ ತಳದ ಅಗಲವಾದ ಬಾಣಲೆ ಇಟ್ಕೊಂಡು ಈ ಥರ ಮಾಡಿದರೆ ನಿಮಗೆ ಕಡಿಮೆ ಎಣ್ಣೆಯಲ್ಲೂ ಚೆನ್ನಾಗಿರೋ ಪೂರಿ ಬರುತ್ತೆ. ಇಲ್ಲಿ ಅದೇ ಥರ ನಾನು ಎಲ್ಲ ಪುರಿಗಳನ್ನೂ ಫ್ರೈ ಮಾಡ್ಕೊಂಡು ತೆಗಿತಿದ್ದೀನಿ. ಸೊ ಅದಾದಮೇಲೆ ಆ ಎಣ್ಣೆ ಮತ್ತೆ ನಾನು ಯೂಸ್ ಮಾಡಲ್ಲ. ಇದೆಲ್ಲ ಮಾಡಿ ಪರಿನಿಗೆ ಪಾರ್ತಿಗೆ ಪ್ಲೇಟ್ಗೆ ಹಾಕ್ಕೊಟ್ಟೆ. ಬನ್ನಿ ಅವ್ರದ್ದು ಹೇಗಿರುತ್ತೆ ರಿವ್ಯೂ ಅಂತ ಕೇಳೋಣ. ಹೆಂಗೈತಿ ಪರಿ ಪೂರಿ? ತಿಂಡಿ ಎಲ್ಲ ಆಯಿತು. ನೋಡಿ ಪರಿನ ಹೇರ್ ಎಷ್ಟು ಉದ್ದ ಬಂದಿದೆ. ನನಗೆ ಆ್ಯಕ್ಚುಲಿ ಅವನಿಗೆ ಪೋನಿ ಹಾಕಬೇಕಂತ ಇಷ್ಟ ಇತ್ತು, ಬಟ್ ಅವನು ಹಾಕಿಸ್ಕೊಳ್ತಾನೆ ಇರಲಿಲ್ಲ. ಸೊ ಉದ್ದ ಬಂದಿತ್ತಂತ ಒಂದು ಸ್ವಲ್ಪ ಟ್ರಿಮ್ ಮಾಡೋಕ್ಕೆ ಸಲೂನಿಗೆ ಕರ್ಕೊಂಬಂದಿದ್ದೀನಿ. ಅವನದಿದು ಫಸ್ಟ್ ಹೇರ್ ಕಟ್ಟು ಸಲೂನಲ್ಲಿ. ಫಸ್ಟ್ ನಾನೇ ಮಾಡಿದ್ದು ಟ್ರಿಮ್ಮರಿಂದ. ಒಂದು ಸ್ವಲ್ಪ ನಾನು ಅಲ್ಲಿ ಫುಲ್ ಅರ್ಚಾಡ್ಬಿಡ್ತಾನೆ, ಅವನು ಮಾಡಿಸ್ಕೊಳ್ಳಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ನೋಡಿ ಎಷ್ಟು ಸೈಲೆಂಟಾಗಿ ಕ್ವೈಟಾಗಿ ಕೂತ್ಕೊಂಡಿದ್ದಾನೆ. ಈ ಆ್ಯಕ್ಚುಲಿ ಎಂಜಾಯಿಂಗ್ ಇಟ್. ಇರು, ಅದು ಕೂದಲು ಮುಂದೆ ಬರುತ್ತಲ್ಲ ಅವ್ನು ಮಾಡ್ತಾರೆ. ನಾನು ಅವನಿಗೆ ಮನೆಯಿಂದ ಹೋಗುವಾಗನೇ ಅವನಿಗೆ ಪ್ರಿಪೇರ್ ಮಾಡಿದ್ದೆ. ಏನಂತ ಅಂದರೆ ಅಂಕಲ್ಲು ನಿನ್ನ ಹೇರ್ ಟ್ರಿಮ್ ಮಾಡ್ತಾರೆ, ಟಿಕ್ ಮಾಡ್ತಾರೆ ಅಂತ. ಸೊ ಅದಕ್ಕೋಸ್ಕರ ಅವನಿಗೆ ಅಷ್ಟಾಗಿ ಇಲ್ಲಿ ಭಯ ಆಗಲಿಲ್ಲ. ಸೊ ಮಕ್ಕಳು ಯಾವ ಥರ ಕಣ್ಮುಂದೆ ಬೆಳೀತಾರೆ ಅಂದರೆ ಫಸ್ಟು ಪಪ್ಪ ಮಮ್ಮಿ ಅಂತ ಅಷ್ಟೇ ಇರ್ತಾರೆ. ಆದರೆ ಈಗ ಬೆಳೀತಾ ಯಾವ ಥರ ಸೋಷಲೈಸ್ ಆಗ್ತಾರೆ. ಎಲ್ಲರೂ ನೋಡಿದ್ರು ಅಂಕಲ್ಲು ಆಂಟಿ ಅಂತ ಹಾಯ್, ಯಾರಾದರೂ ಏನಾದರೂ ಮಾತಾಡ್ಸಿದ್ರೆ ರೆಸ್ಪಾನ್ಸ್ ಮಾಡ್ತಾನೆ ಇವಾಗ. ಅದು ನೋಡಿ ನನಗೆ ಖುಷಿ ಆಗುತ್ತೆ. ಸೊ ಪರಿಣದ್ನ ನ್ಯೂ ಲುಕ್ಕು. ಈಗ ಬೇಬಿ ಹೋಗಿ ಟಾಡ್ಲರ್ ಬಾಯ್ ಥರ ಕಾಣ್ತಿದ್ದಾನೆ ಇವಾಗ.
ಸೊ ಇಲ್ಲೆಲ್ಲ ಫ್ರೆಶನ್ ಅಪ್ ಆದಮೇಲೆ ಮಲ್ಕೊಳ್ಳೋ ಅಂದರೆ ಮಲ್ಕೊಳ್ಳೋಕ್ಕೆ ತಯಾರಿರಲಿಲ್ಲ, ಮಲ್ಕೋಬೇಡ ಅಂತ. ಏನ್ ಮಾಡೋದು ಪರಿನು? ಸೊ ಇಲ್ಲಿ ಪಾರ್ಥನ್ ಹೇರ್ ಕಟ್ ನೋಡಿ ಇಬ್ರು ಟ್ರಿಮ್ ಮಾಡಿಕೊಂಡು ಫುಲ್ ಹ್ಯಾಂಡ್ಸಮ್ ಆಗಿ ಕಾಣ್ತಿರೋದನ್ನ. ಮಕ್ಕ ಬಾಬರಿ ಮಕ್ಕೋಬೇಕು ಬಾ. ಮಕ್ಕೋ ಬಾ. ಯಾಕೆ ತಿನ್ನೋದು ಬರೀ? ಅವನಿಗೆ ಡೇಟ್ಸ್ ಅಂದರೆ ಭಾಳ ಇಷ್ಟ. ಇಲ್ಲ ಚಾಕ್ಲೇಟ್ ಬೇಕು ಅಂತಾನೆ. ನಾನು ಚಾಕ್ಲೇಟೇ ಇದೆ ಅಂತ ಕೊಡ್ತಿದ್ದೀನಿ. ನನಗೆ ಯಾವಾಗಲೂ ಸ್ಟಾಕ್ ಇರುತ್ತೆ ಡೇಟ್ಸ್, ಅವನಿಗೋಸ್ಕರ ನಾನು ಇಟ್ಟೇ ಇಡ್ತೀನಿ. ಇಲ್ಲಿ ಮಧ್ಯಾಹ್ನ ಊಟ ಮಾಡ್ತಿದ್ದಾನೆ ಪರಿನು, ಅವ್ರ ಪಪ್ಪ ತಿನ್ನಿಸ್ತಿದ್ದಾರೆ ಅವನಿಗೆ. ಸೊ ಮೂವಿ ನೋಡ್ಕೊಳ್ತಾ ನಾವು ಊಟ ಮಾಡ್ತಿದ್ವಿ. ಬರೀ ಕರೆಂಟ್ ಹೋಗೋದು ಬರೋದು ಮಾಡ್ತಿದ್ವು. ಹೀಗೆ ನೋಡಿ ನನ್ನ ಪ್ಲೇಟು. ಕೊನೆಗೂ ಮೂವಿ ಮುಗ್ಸೋಕ್ಕೆ ಆಗಲಿಲ್ಲ, ಹಾಗೆ ನಾವು ವಾಕ್ ಹೋದ್ವಿ. ಗಾಳಿಯೋ ಬೆಂಗಳೂರು ತುಂಬ ಗಾಳಿಯೋ ಅಂತ ಆಗ್ಬಿಟ್ಟಿದೆ. ಸಂಜೆ ಹೊರಗೆ ಬಂದರೆ ಸಾಕು, ಸಖತ್ತು ಗಾಳಿ ಇರುತ್ತೆ. ಸೊ ಯಾವಾಗಲೂ ಹೊರಗಡೆ ಬಂದಮೇಲೆ ನೆನಪಾಗುತ್ತೆ ಅವನಿಗೆ ಜಾಕೆಟ್ ಹಾಕೊಂಬರ್ಬೇಕು ಅಂತ. ಆಮೇಲೆ ಹೋಗಿ ಜಾಕೆಟ್ ತಂದು ಹಾಕಿದರು. ಸೊ ನಾವೆಲ್ಲ ವಾಕ್ ಮುಗಿಸಿ ಪರಿಂದ ಆಟ ಎಲ್ಲ ಮುಗಿದಾದ್ಮೇಲೆ ಮನೆಗೆ ಹೊರಟಿದ್ವಿ. ಆವಾಗ ಪಾರ್ಕ್ ಸಿಕ್ಕ. ಪಾರ್ಥನ್ ಸೈಕಲ್ ತೊಗೊಂಡು ಅಪ್ಪ ಮಗ ಯಾವ ಥರ ಎಂಜಾಯ್ ಮಾಡ್ತಿದ್ದಾರೆ ನೋಡಿಲಿ. ಅದು ಕಾಣಿಸ್ಬೇಕಲ್ಲ ಮತ್ತೆ ಬರಬೇಕು, ಹಂಗೆ ಒಂದೇ ಕಡೆ ನಿಂತಿರೋದಲ್ಲ. ಸೊ ಇಲ್ಲಿ ಬಂದಾದಮೇಲೆ ಸಂಜೆ ಸ್ನ್ಯಾಕ್ಸ್ ತಿನ್ಬೇಕನ್ನಿಸ್ತು. ಅದಕ್ಕೋಸ್ಕರ ನಾನು ಮಂಡಕ್ಕಿ ಚುಮ್ಮರಿ ಪ್ರಿಪೇರ್ ಮಾಡ್ತಿದ್ದೆ. ನನ್ನ ಹಸ್ಬೆಂಡ್ಗೆ ಹೇಳಿದೆ ಚೆನ್ನಾಗಿ ನನಗೆ ವಿಡಿಯೋ ತಕ್ಕೊಡಿ ಅಂತ. ಅವ್ರು ನೋಡಿದರೆ ಹಿಂದೆ ಮುಂದೆ ಬಂದು ಎಲ್ಲ ಹಾಳು ಮಾಡಿಟ್ಬಿಟ್ರು. ಅದು ಈ ಥರ ಬಂದುಬಿಟ್ಟಿದೆ. ಸೊ ಇದಾಗಿತ್ತು ನಮ್ಮದು ಸಂಡೇ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ. ಸೊ ಹಾಗೆ ಈ ವಿಡಿಯೋ ಕೊನೆವರೆಗೂ ಯಾರೆಲ್ಲ ನೋಡಿದ್ದೀರಾ ಅವ್ರಿಗೆಲ್ಲ ನಮ್ಮ ಕಡೆಯಿಂದ ಧನ್ಯವಾದಗಳು. ಹೀಗೆ ವಿಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಇದು ನನಗೆ ಮೋಟಿವೇಶನ್ನು ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ. ಸೊ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಒಂದಿಗೆ. ಅಲ್ಲಿವರೆಗೂ ನಾನು ಹೇಳ್ತೀನಿ ಬಾಯ್ ಟಾಟಾ, ಥ್ಯಾಂಕ್ ಯು, ಗುಡ್ ನೈಟ್ ಎಲ್ರಿಗೂ. ಎಲ್ಲರೂ ಚೆನ್ನಾಗಿರಿ. ಸಿಗೋಣ ಮತ್ತೆ, ಓಕೆನಾ? ಬಾಯ್.